ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕೆಎ ಹಳೆ ಕ್ವಶನ್ ಪೇಪರ್ನಲ್ಲಿರುವಂಥ ಮಾರಾಟದ ಬೆಲೆ ಮತ್ತು ಡಿಸ್ಕೌಂಟ್ ಅನ್ನುವಂಥ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಹೆಚ್ಚಿನ ಸಮಯ ವೇಸ್ಟ್ ಮಾಡಿದೆ ಪ್ರಶ್ನೆ ಏನು, ಆನ್ಸರ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಎದಲ್ಲಿ ಕೇಳುವಂಥ ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಸಂಬಂಧಪಟ್ಟಂಥ ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಎನ್ ಆರ್ಟಿಕಲ್ ವಿಚ್ ಈಸ್ ಮಾರ್ಕ್ಡ್ ಪ್ರೈಸ್ ಆಫ್ 800 rupees ಸೋಲ್ಡ್ ಎಟ್ ದ ಡಿಸ್ಕೌಂಟ್ ಆಫ್ 15%. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಟ್ ಆರ್ಟಿಕಲ್? 800 ರೂಪಾಯಿ ನಿಗದಿಪಡಿಸಿದ ಬೆಲೆಯ ಒಂದು ವಸ್ತುವನ್ನು 15% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗಿದೆ. ಆ ವಸ್ತುವಿನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕಿಂತ ಮೊದಲು ನನಗೆ ಆ್ಯಕ್ಚುಲಿ ಆ ರೇಟಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು ಮೊದಲನೇದಾಗಿ ಅನ್ನೋದು ನಾನು ಬರ್ಕೋತೀನಿ. ಸೆಲ್ಲಿಂಗ್ ಪ್ರೈಸ್ ಅಂದರೆ ಆ ವಸ್ತುವಿನ ಆ್ಯಕ್ಚುಲ್ ಬೆಲೆ ಡಿಸ್ಕೌಂಟ್ಗಿಂತ ಮೊದಲು 800 ರೂಪಾಯಿ ಆಗಿತ್ತು, ಕರೆಕ್ಟಾ? ಈ 800 ರೂಪಾಯಿ ಐಟಮ್ ಮೇಲೆ 15% ಡಿಸ್ಕೌಂಟ್ ಮಾಡಿದ್ದಾರೆ. ಯಾವಾಗಲೂ ಪರ್ಸೆಂಟ್ ಅಂತ ನೋಡೋದಾದರೆ 100 ರೂಪಾಯಿಗೆ ನಾನು ಇಕ್ವೇಟ್ ಮಾಡಬೇಕು. ಅಂದರೆ 100 ರೂಪಾಯಿಗೆ 15 ರೂಪಾಯಿಯನ್ನು ಬಿಡ್ತಾ ಇದ್ದಾನೆ. ಅಂದರೆ ಇದರ ಅರ್ಥ 100 ರೂಪಾಯಿ ಇರೋ ಐಟಮ್ ರೇಟನ್ನು 15 ರೂಪಾಯಿ ಕಡಿಮೆ ಮಾಡಿ ಮಾರ್ತಾ ಇದ್ದಾನೆ. ಅಂದರೆ 100 ರೂಪಾಯಿ ಇರೋ ಐಟಮನ್ನು 85 ರೂಪಾಯಿಗೆ ಮಾರಬೇಕಾಯ್ತು, 15 ರೂಪಾಯಿ ನಾನು ಕಳೆದ್ರೆ. ಹಾಗಿದ್ರೆ 800 ರೂಪಾಯಿ ಇರೋ ಐಟಮನ್ನು ಎಷ್ಟು ರೂಪಾಯಿಗೆ ಮಾರಬೇಕಾಯ್ತು ಅಂತ ಮಾಡಿದ್ರೆ ಆಯಿತು. ಸಿಂಪಲ್. ಇದಕ್ಕೆ ಯಾವುದೇ ರೀತಿಯಂಥ ಟೆಕ್ನಿಕ್ಸ್ ಬೇಕಾಗಿಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ 2 0 ಹೊಡಿತೀನಿ, ಇಲ್ಲಿ 2 0 ಹೊಡಿತೀನಿ, ಇಲ್ಲಿ 8 × 85, 8 5 40, 4 ಇಲ್ಲಿ ಬರ್ಕೊಂಡೆ, 8 8 64, 4 68, 680 ರೂಪಾಯಿಗೆ ಅವ್ನು ಸೆಲ್ ಮಾಡಬೇಕಾಯ್ತು. ಆಪ್ಷನ್ ಸಿ ಈಸ್ ದಿ ಆನ್ಸರ್. ಈ ಲೆಕ್ಕನ ಬಿಡಿಸ್ಲಿಕ್ಕೆ ಇನ್ನೊಂದು ಮೆಥಡ್ ಇದೆ, ಅದನ್ನು ಸಹ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಇದನ್ನು ಇರೇಸ್ ಮಾಡ್ಕೋತೀನಿ. ಫಸ್ಟಿಗಾಗಿ ಏನಿದೆ, ಆರ್ಟಿಕಲ್ ಎಷ್ಟಕ್ಕೆ ಸೆಲ್ ಮಾಡ್ತಾ ಇದ್ದಾನೆ? ಸೆಲ್ಲಿಂಗ್ ಪ್ರೈಸ್ 800 ರೂಪಾಯಿ ಇದೆ. ನಾನು ಆಲ್ರೆಡಿ ಹೇಳಿದೆ 15% ಅಂತ ಹೇಳಿಕೊಳ್ಳಿ, 100 ರೂಪಾಯಿಗೆ 15 ರೂಪಾಯಿ ಬಿಡ್ತಾ ಇದ್ದಾನೆ ಅಂತ. ಎಷ್ಟು ಡಿಸ್ಕೌಂಟ್ ಬಿಡ್ತಾ ಇದ್ದಾನೆ ಅಂತ ಕಂಡುಹಿಡ್ಕೊಂಡು ಬಿಡೋಣ. 100 ರೂಪಾಯಿಗೆ 15 ರೂಪಾಯಿ ಬಿಡ್ತಾ ಇದ್ದಾನೆ ಅವನು. ಹಾಗಿದ್ರೆ 800 ರೂಪಾಯಿಗೆ ಅವನು ಎಷ್ಟು ರೂಪಾಯಿ ಬಿಡಬೇಕಾಯಿತು ಅಂತ ಕಂಡುಹಿಡ್ಕೊಳ್ಳೋಣ. ಹಾಗೆ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಇಲ್ಲಿ 8 × 15 ಮಾಡಿದ್ರೆ 120 ರೂಪಾಯಿ ಡಿಸ್ಕೌಂಟ್ ಮಾಡಬೇಕಾಯಿತು. ಆ್ಯಕ್ಚುಲಿ ಅದರ ಸೆಲ್ಲಿಂಗ್ ರೇಟ್ ಏನಿತ್ತು? 800 ರೂಪಾಯಿ ಇತ್ತು. 120 ರೂಪಾಯಿ ಬಿಟ್ಟರೆ ಮತ್ತೆ 680 ರೂಪಾಯಿಗೆ ಅವನು ಸೇಲ್ ಮಾಡಬೇಕಾಯಿತು. ಯಾವುದೇ ರೀತಿ ಮಾಡಿದ್ರು ನಿಮ್ಗೆ ಆಪ್ಷನ್ ಸಿ 680 ರೂಪಾಯಿನೇ ಬರುತ್ತೆ. ಥ್ಯಾಂಕ್ ಯು.